ದರ ಏರಿಕೆ ದರ ಏರಿಕೆ ದರ ಏರಿಕೆ ಕಳೆದೊಂದು ವರ್ಷದಿಂದ ರಾಜ್ಯದಲ್ಲಿ ದರ ಏರಿಕೆ ಆಗ್ತಿರೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜನಸಾಮಾನ್ಯ, ಶ್ರೀಸಾಮಾನ್ಯ, ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗದವ್ರು ಏನಿದ್ದಾರೆ ಇವರಂತೂ ನಿಜವಾಗ್ಲೂ ಏನಿದು ಈ ರೀತಿಯಾಗಿ ಪ್ರತಿಯೊಂದು ವಸ್ತುಗಳು ಕೂಡ ದರ ಏರಿಕೆ ಆದರೆ ಹೇಗೆ ಜೀವನ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಏಪ್ರಿಲ್ 1ನೇ ತಾರೀಕಿಂದ ಇನ್ನಷ್ಟು ದರಗಳು ಕೂಡ ಹೆಚ್ಚಾಗಲಿದೆ, ಪರಿಷ್ಕೃತ ದರ ಜಾರಿಯಾಗಲಿದೆ. ಹಾಗಾದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹೊರಡಿಸಿರುವಂಥ ಆದೇಶದ ಹಿನ್ನೆಲೆಯಲ್ಲಿ ಯಾವ್ಯಾವ ದರ ಹೆಚ್ಚಾಗ್ತಾ ಇದೆ, ಏಪ್ರಿಲ್ 1ನೇ ತಾರೀಕಿಂದ ಇಲ್ಲಿವರೆಗೂ ಯಾವ್ಯಾವ ದರ ಏರಿಕೆ ಆಗಿದ್ದಾವೆ, ಅವುಗಳು ಜಾರಿಯಾಗಿದ್ದಾವೆ, ಮುಂದೆ ಇನ್ಯಾವ ದರ ಹೆಚ್ಚಾಗಲಿದೆ, ಇದರ ಎಲ್ಲ ಕಂಪ್ಲೀಟ್ ಡೀಟೇಲನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಏಪ್ರಿಲ್ 1ರಿಂದ ಅಂದರೆ ಇವತ್ತಿನಿಂದ ದರ ಏರಿಕೆ ಕೆಲವೊಂದಷ್ಟು ಅವು ಪರಿಷ್ಕೃತ ದರ ಜಾರಿ ಆಗ್ತಾ ಇದೆ, ಇಂದಿನಿಂದ ಜಾರಿ ಆಗ್ತಾ ಇರೋದು. ಕಳೆದ ವಾರ ನೀವು ನೋಡ್ತಾ ಇದ್ದೀರಿ ಹಾಲಿನ ದರ ಹೆಚ್ಚಳ ಆಗುತ್ತೆ ಅಂತ ಹೇಳಿದ್ರು. ಕ್ಯಾಬಿನೆಟ್ ಮೀಟಿಂಗಲ್ಲೂ ಕೂಡ ಈ ಬಗ್ಗೆ ನಿರ್ಧಾರ ಆಯಿತು. ಪ್ರತಿ ಲೀಟರ್ಗೆ 4 ರೂಪಾಯಿ, 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 4 ರೂಪಾಯಿನ ಹೆಚ್ಚಳ ಮಾಡಿದೆ. ಇನ್ಫ್ಯಾಕ್ಟ್ ಕಳೆದ 1.5 ವರ್ಷದಲ್ಲಿ 2 ಸರಿ ದರ ಹೆಚ್ಚಳ ಮಾಡಿರೋದು. ಈ ಸರಿ ಬರೀ 4 ರೂಪಾಯಿ ಜಾಸ್ತಿ ಆಯ್ತಲ್ಲ, ಹೋದ್ರೆ ಹೋಗ್ಲಿ ಬಿಡು ಅಂಥೇಳಿ ಅನ್ಕೋಬಹುದು. ಆದರೆ ಕೇವಲ 4 ರೂಪಾಯಿ ಹಾಲಿನ ದರ ಮಾತ್ರ ಹೆಚ್ಚಳ ಆಗಿಲ್ಲ. ಅದರ ಜೊತೆಗೆ ಈ ಹಿಂದೆ 550 ml ಹಾಲು ಕೊಡ್ತಾ ಇದ್ರು. ಅಂದರೆ 500 ಪ್ಯಾಕೆಟ್, ಅಂದರೆ ನೀವು ಅರ್ಧ ಲೀಟ್ರ್ ತೆಗೆದುಕೊಂಡ್ರೆ 50 ಮಿಲಿ ಲೀಟ್ರ್ ನಿಮಗೆ ಎಕ್ಸ್ಟ್ರಾ ಕೊಡ್ತಾ ಇದ್ರು. ಅದಕ್ಕೆ ಹಣನೂ ಕೂಡ ಆ್ಯಡ್ ಆಗ್ತಾ ಇತ್ತು. ಈಗ ಅದನ್ನು ಕಡಿತ ಮಾಡಿ ನಿಮಗೆ ಕೊಡ್ತಾ ಇರೋದು ಅರ್ಧ ಲೀಟ್ರ್, ಕರೆಕ್ಟಾಗಿ ಅರ್ಧ ಲೀಟ್ರ್ ಕೊಡ್ತಾರೆ. ಅಂದರೆ ಈ ಹಿಂದೆ 1.5 ವರ್ಷದ ಹಿಂದೆ ಕೊಡ್ತಾ ಇದ್ರಲ್ಲ, ಆ ರೀತಿ ಕೊಡ್ತಾ ಇದ್ದಾರೆ. ಸೊ ಇನ್ಫ್ಯಾಕ್ಟ್ ಆ ರೀತಿ ನೋಡೋದಾದರೆ ನಿಮಗೆ 4 ರೂಪಾಯಿ ಅಲ್ಲ, ನಿಮಗೆ 6 ರೂಪಾಯಿ ದರ ಹೆಚ್ಚಳ ಅಂಥೇಳಿ ಟೆಕ್ನಿಕಲಿ ಹೇಳ್ಬೋದಾಗಿದೆ. ರಾಜ್ಯ ಸರ್ಕಾರ ಪ್ರತಿ ಲೀಟರ್ಗೆ 4 ರೂಪಾಯಿ ಅಲ್ಲ, ನೀವು ಟೆಕ್ನಿಕಲಿ ಹೇಳೋದಾದರೆ 6 ರೂಪಾಯಿವರೆಗೆ ಹೆಚ್ಚಳ ಮಾಡಿದ್ದಾರೆ. ಯಾಕೆ ಅಂದರೆ ನಿಮಗೆ ಅರ್ಧ ಲೀಟ್ರ್ ಜೊತೆಗೆ 50 ml ಕೊಡೋದನ್ನು ಅದನ್ನು ಕೂಡ ಕಡಿತ ಮಾಡಿದ್ದಾರೆ. 1 ಲೀಟ್ರ್ ಜೊತೆಗೆ 50 ml ಏನು ಕೊಡ್ತಾ ಇದ್ರಲ್ಲ ಅದನ್ನು ಕೂಡ ಕಡಿತ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹಾಲಿನ ದರ ಏಪ್ರಿಲ್ 1ರಿಂದ ಜಾರಿ ಆಗಲಿದೆ. ನೀವು ಹಾಲು ತೆಗೆದುಕೊಳ್ಳೋಕೆ ಹೋದರೆ ಮೊದಲಿನ ದರ ಏನಿತ್ತು ಆ ದರಕ್ಕೆ ಬರೋದಿಲ್ಲ, ಹೆಚ್ಚುವರಿಯಾಗಿ 4 ರೂಪಾಯಿ ಕೊಡಬೇಕು. ಮತ್ತು ಹಾಲಿನ ಪ್ರಮಾಣನೂ ಕೂಡ ಕಡಿಮೆ ಆಗುತ್ತೆ. ಅರ್ಧ ಲೀಟ್ರ್ ಆದರೆ 500 ml, ನೀವು 1 ಲೀಟ್ರದಾದರೆ ನಿಮಗೆ 1000 ml ಮಾತ್ರ ಸಿಗಲಿದೆ. ಸೊ ಇದು ಹಾಲಿನ ದರ ಏಪ್ರಿಲ್ 1ರಿಂದ ಜಾರಿ ಆಗಲಿದೆ. ಇದೇ ರೀತಿಯಾಗಿ ಇನ್ನಷ್ಟು ದರಗಳು ಕೂಡ ಜಾರಿ ಆಗ್ತಾ ಇದ್ದಾವೆ. ಅದು ಯಾವುದು ಅಂದರೆ ಹಾಲಿನ ದರ ಏರಿಕೆಯ ಪರಿಣಾಮ ಟೀ ಕಾಫಿ ಬಳಕೆದಾರರು, ಗ್ರಾಹಕರು ಅಥವಾ ಟೀ ಕಾಫಿ ಕುಡಿಯುವಂಥ ಯಾರು ಜನರಿದ್ದಾರೆ ಅವರೆಲ್ಲರಿಗೂ ಕೂಡ ಎಫೆಕ್ಟ್ ಇದೆ. ನೀವು ಬೆಳಗ್ಗೆ ನೀವು ಹೋಟೆಲ್ಗಳಿಗೆ, ರೆಸ್ಟೋರೆಂಟ್ಗಳಿಗೆ ಅಥವಾ ನೀವು ಚಹಾದ ಅಂಗಡಿಗೆ ಹೋದರೆ ಅಲ್ಲೂ ಕೂಡ ದರ ಏರಿಕೆ ಬಿಸಿ ನಿಮಗೆ ತಟ್ಟಲಿದೆ. ಎಷ್ಟು ತಟ್ಟಲಿದೆ ಅಂದರೆ 2ರಿಂದ 3 ರೂಪಾಯಿ. ಮಾಮೂಲಿ ಸಾಮಾನ್ಯ ಟೀ ಅಂಗಡಿಗಳಿಗೆ ಹೋದರೆ 2ರಿಂದ 3 ರೂಪಾಯಿ ಆಗುತ್ತೆ. ಅದೇ ದರ್ಶಿನಿ ನೀವು ಹೋಟೆಲ್ಗಳಲ್ಲಿ ಹೋದರೆ ಅಲ್ಲಿ ನಿಮಗೆ 4ರಿಂದ 5 ರೂಪಾಯಿವರೆಗೂ ಕೂಡ ದರ ಏರಿಕೆ ಬಿಸಿ ತಟ್ಟಲಿದೆ, ಅದು ಕಾಫಿ ಮತ್ತು ಟೀ. ಇನ್ನು ರೆಸ್ಟೋರೆಂಟ್ಗಳಿಗೆ ಹೋದರೆ ಇದರ ಪ್ರಮಾಣನೂ ಕೂಡ ಜಾಸ್ತಿ ಆಗುತ್ತೆ. 10ರಿಂದ 15% ಹೆಚ್ಚಳ ಮಾಡ್ತೇವೆ ಅಂಥೇಳಿ ಹೋಟೆಲ್ ಅಸೋಸಿಯೇಷನ್ ಈಗಾಗಲೇ ನಿರ್ಧಾರ ಮಾಡಿದೆ. ಏಪ್ರಿಲ್ 1ರಿಂದ ಅದು ಜಾರಿ ಆಗಲಿದೆ. ಈ ಹಿಂದೆ ಕೆಲ ಹೋಟೆಲ್ಗಳು ಕಾಫಿ ಪುಡಿ ದರ ಹೆಚ್ಚಳ ಆಯಿತು ಅಂಥೇಳಿ ಕೆಲವರು ದರ ಏರಿಕೆಯನ್ನು ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ? 1 ರೂಪಾಯಿ, 2 ರೂಪಾಯಿ ದರ ಏರಿಕೆ ಮಾಡಿದರು. ಈಗ ಅದರ ಜೊತೆಗೆ ಹಾಲಿನ ದರನೂ ಕೂಡ ಹೆಚ್ಚಳ ಮಾಡಿರೋ ಕಾರಣಕ್ಕಾಗಿ ಅನಿವಾರ್ಯವಾಗಿ ಈಗ ಟೀ ಕಾಫಿ ದರ ಹೆಚ್ಚಳ ಮಾಡ್ತಾ ಇದ್ದಾರೆ. ಅದು 10ರಿಂದ 15%. ಆಯಾ ಹೋಟೆಲ್ಗಳು, ಟೀ ಅಂಗಡಿಗಳ ಮೇಲೆ ಇದು ಹೋಗ್ತಾ ಹೋಗುತ್ತೆ. ಮ್ಯಾಕ್ಸಿಮಮ್ 15%ವರೆಗೂ ಕೂಡ ದರ ಹೆಚ್ಚಳ ಆಗಲಿದೆ. ಇದರ ಜೊತೆಗೆ ಇನ್ನು ಹಾಲಿನ ಉತ್ಪನ್ನಗಳು, ಇತರೆ ಉತ್ಪನ್ನಗಳೇನಿದ್ದಾವೆ ಅವುಗಳ ದರ ಏನಾದರೂ ಹೆಚ್ಚಳ ಆಯಿತು ಅಂದರೆ ನಿಮಗೆ ಇತರೆಯಾಗಿ ನಿಮಗೆ ಇಡ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ತಿಂಡಿಗಳೇನಿದ್ದಾವೆ ಅವುಗಳ ದರನೂ ಕೂಡ ಹೆಚ್ಚಳ ಆಗ್ಬೋದು. ಈ ಬಗ್ಗೆ ಚಿಂತನೆ ಮಾಡ್ತೀವಿ ಅಂತಲೂ ಕೂಡ ಸರ್ಕಾರ ಹೇಳ್ತಾ ಇದೆ. ಇನ್ನು ನಿಮಗೆ ವಿದ್ಯುತ್ ದರನೂ ಕೂಡ ಹೆಚ್ಚಳ ಆಗಲಿದೆ. ಹೇಗೆ ಅಂತಂದರೆ ಈಗಿನ ಇದರಲ್ಲಿ, ಯಾಕಂದರೆ ಪ್ರತಿ 3 ತಿಂಗಳು ಒಂದ್ಸರಿ, 6 ತಿಂಗಳು ಒಂದ್ಸರಿ ನಿಮಗೆ ವಿದ್ಯುತ್ ದರದ ಏರಿಕೆ ಬಗ್ಗೆ ಎಲ್ಲ ಎಸ್ಕಾಮ್ಗಳು ಸಭೆಯನ್ನು ನಡೆಸ್ತವೆ ಮತ್ತು KRCಗೆ ಮನವಿಯನ್ನು ಕೂಡ ಕೊಡ್ತಾರೆ. ದರ ಖರ್ಚು ವೆಚ್ಚ ಎಷ್ಟಿದೆ ಅಂಥೇಳಿ ಅದರ ಹಿನ್ನೆಲೆಯಲ್ಲಿ ನಿರ್ಧಾರ ಮಾಡುತ್ತೆ KPTCL. ಸೊ KPTCL ಯಾವ ರೀತಿಯಾಗಿ ನಿರ್ಧಾರ ಮಾಡಿದೆ ಅಂದರೆ ಫಿಕ್ಸೆಡ್ ಡಿಪಾಸಿಟನ್ನು ಜಾಸ್ತಿ ಮಾಡಿದೆ. ಎಷ್ಟಿತ್ತು?
ಮೊದಲು 120 ರೂಪಾಯಿ ಇತ್ತು, ಈಗ 145 ರೂಪಾಯಿ ಫಿಕ್ಸೆಡ್ ಡಿಪಾಸಿಟ್ ಮಾಡಿದ್ದಾರೆ. ಸೊ ಇದರ ಹಣವನ್ನು ಅನಿವಾರ್ಯವಾಗಿ ಕೊಡಬೇಕಾಗತ್ತೆ. ಈಗ ಸದ್ಯಕ್ಕೆ ಗೃಹಜ್ಯೋತಿ ಬಳಕೆದಾರರು ಭಾಳಷ್ಟು ಸಂಖ್ಯೆಯಲ್ಲಿ ಇರೋದ್ರಿಂದ, ಫಲಾನುಭವಿಗಳು ಇರೋದ್ರಿಂದ ಇದರ ಎಫೆಕ್ಟ್ ಆಗೋದಿಲ್ಲ ಅಂತ ಅಂದ್ಕೊಂಡ್ರೂ ಕೂಡ ಇದರ ಎಫೆಕ್ಟ್ ಆಗೇ ಆಗುತ್ತೆ. ಇನ್ನು ಡಿಜಿಟಲ್ ಮೀಟರ್ ಬೇರೆ ಬರ್ತಾ ಇದೆ. ಡಿಜಿಟಲ್ ಮೀಟರ್ಗೆ ನೀವು ಡೆಪಾಸಿಟ್ ಹಣವನ್ನು ಕೂಡ ಕಟ್ಟಬೇಕಾಗತ್ತೆ. ನಾವು ಯಾಕೆ ಪ್ರತ್ಯೇಕವಾಗಿ ಡೆಪಾಸಿಟ್ ಹಣವನ್ನು ಕಟ್ಟಬೇಕು ಅಂತಲೂ ಕೂಡ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಹಿಂದೆ ನಾವೊಂದು ಬೋರ್ಡನ್ನು ತೆಗೆದುಕೊಂಡಿದ್ವಲ್ಲ, ಮೀಟರ್ ರೀಡರು, ಸೊ ಅದಕ್ಕೆ ನಾವು ಫಿಕ್ಸೆಡ್ ಡೆಪಾಸಿಟನ್ನು ಕೊಟ್ಟಿದ್ದೀವಿ. ಅದೇ ಫಿಕ್ಸೆಡ್ ಡಿಪಾಸಿಟನ್ನು ಇದಕ್ಕೆ ವರ್ಗಾಯಿಸ್ಕೊಳ್ಳಿ ಅಥವಾ ಅದರ ಹಣವನ್ನು ಕೊಡಿ. ಅದಾದಮೇಲೆ ಆ ಹಣವನ್ನು ಕೊಟ್ಟು ನಾವು ಡಿಜಿಟಲ್ ಮೀಟರ್ಗೆ ಬೇಕಾದರೆ ನಾವು ತೆಗೆದುಕೊಳ್ತೀವಿ ಅಂಥೇಳಿ ಕೈಗಾರಿಕೋದ್ಯಮಿಗಳು ಕೂಡ ಈಗ ಈ ಬಗ್ಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ, ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದು ಕೂಡ ನಿಮಗೆ ಜಾರಿ ಆಗುತ್ತೆ ಏಪ್ರಿಲ್ ತಿಂಗಳಿಂದ. ಸೊ ಇದರ ಎಫೆಕ್ಟು ಕೂಡ, ವಿದ್ಯುತ್ನ ದರದ ಎಫೆಕ್ಟು ಕೂಡ, ಫಿಕ್ಸೆಡ್ ಡೆಪಾಸಿಟ್ ದರ ಎಫೆಕ್ಟ್ ಜನಸಾಮಾನ್ಯರಿಗೆ, ಗ್ರಾಹಕರಿಗೆ, ಅಂದರೆ ಬೆಸ್ಕಾಮ್, ಎಸ್ಕಾಮ್, ಎಲ್ಲ ಎಸ್ಕಾಮ್ನ ಗ್ರಾಹಕರಿಗೆ ಇದು ತಟ್ಟಲಿದೆ. ಇದರ ಜೊತೆಗೆ ಇನ್ಯಾವುದು ಅಂತಂದರೆ ಕಸದ ಸೆಸ್. ಬೆಂಗಳೂರಲ್ಲಿ ನಿಮಗೆ ಈ ಹಿಂದೆ ಒಂದು ಆರ್ಡರ್ ಆಗಿತ್ತು, ಸಾಕಷ್ಟು ವಿರೋಧನೂ ಕೂಡ ವ್ಯಕ್ತವಾಗಿತ್ತು. ಈ ಬಾರಿಯ ಬಜೆಟಲ್ಲೂ ಕೂಡ ಇದು ಪ್ರಸ್ತಾಪ ಆಗಿದೆ. ಏನು ಅಂತಂದರೆ ಕಸದ ಸೆಸ್ಸನ್ನು ಪ್ರತಿ ಕೆಜಿಗೆ 12 ರೂಪಾಯಿಯನ್ನು ವಿಧಿಸಲಿಕ್ಕೆ ಈಗ ಪಾಲಿಕೆ ಮುಂದಾಗಿದೆ. ಆದೇಶವನ್ನು ಕೂಡ ಹೊರಡಿಸಿದೆ. ಏಪ್ರಿಲ್ 1ರಿಂದ ಜಾರಿ ಆಗಲಿದೆ ಅಂತಲೂ ಕೂಡ ಹೇಳಿದೆ. ಸೊ ಜನರಿಗೆ ಈಗ ಕಸದ ಸೆಸ್ಸು ಕೂಡ ಇದು ಯಾರ್ಯಾರಿಗೆ ಹೆಚ್ಚು ಎಫೆಕ್ಟ್ ಆಗುತ್ತೆ ಅನ್ನೋದಾದರೆ, ಬಹಳ ಪ್ರಮುಖವಾಗಿ ನಿಮಗೆ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಮತ್ತು ಹೋಟೆಲ್ಗಳಲ್ಲಿರೋ ನಿವಾಸಿಗಳಿಗೆ ಅದರ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಜನಸಾಮಾನ್ಯರಿಗೆ ಆಗಲ್ವಾ ಅಂದರೆ, ಹೆಚ್ಚು ಕಸವನ್ನೇನಾದರೂ ನೀವು ಉತ್ಪಾದನೆ ಮಾಡೋ ರೀತಿಗೆ, ಅಂದರೆ ಅದನ್ನು ನೀವು ಕೊಡೋ ರೀತಿ ಆಯಿತು ಅಂದರೆ, ಹೆಚ್ಚು ಕಸವನ್ನು ನೀವು ಸಂಗ್ರಹಣೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಅನಿವಾರ್ಯತೆ ಸೃಷ್ಟಿ ಆಯಿತು ಅಂದರೆ ಆವಾಗ ನಿಮಗೆ ಇದರ ಎಫೆಕ್ಟ್ ಕೂಡ ಆಗುತ್ತೆ. ಸೊ ಕಸದ ಸೆಸ್ಸನ್ನು ಕೂಡ ಫೀಸ್ ಎಷ್ಟು ಮಾಡಿದ್ದಾರೆ, 12 ರೂಪಾಯಿ ಮಾಡಿದ್ದಾರೆ ಪ್ರತಿ ಕೆಜಿಗೆ. ಇದರ ಎಫೆಕ್ಟು ಕೂಡ ಆಗಲಿದೆ. ಇದರ ಜೊತೆಗೆ ನಿಮಗೆ ವಾಹನ ಸವಾರರಿಗೆ ಶಾಕ್ ಇದೆ. ಯಾಕಂದರೆ ಟೋಲ್ ದರವನ್ನು ಹೆಚ್ಚಳ ಮಾಡಿದೆ. ರಾಜ್ಯದಲ್ಲಿರುವಂಥ 66 ಟೋಲ್ಗಳೇನಿದ್ದಾವೆ ಇವುಗಳಿಗೆ ದರ ಏರಿಕೆ ಮತ್ತು ಹಣದುಬ್ಬರ, ವಾರ್ಷಿಕ ಹಣದುಬ್ಬರ ಇವುಗಳೆಲ್ಲವನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡಿಕೊಂಡು 3-5% ದರ ಏರಿಕೆ, ಟೋಲ್ ದರವನ್ನು ಏರಿಕೆ ಮಾಡಿದ್ದಾರೆ. ನೀವೇನಾದರೂ ಟೋಲ್ ಮೂಲಕ ಹಾದು ಹೋದರೆ ನಿಮ್ಮ ವಾಹನ, ಸೊ ನಿಮಗೆ ಟೋಲ್ ದರ ಏನಿತ್ತು ಈಗಿರುವಂಥ ದರಕ್ಕಿಂತ 3-5% ಹೆಚ್ಚಳ ಆಗಲಿದೆ. ಅದು ಜಾರಿ ಏಪ್ರಿಲ್ 1ರಿಂದಲೇ ಜಾರಿ ಆಗುತ್ತೆ. 66 ಟೋಲ್ಗಳು ನಮ್ಮ ರಾಜ್ಯದಲ್ಲಿದ್ದಾವೆ. ಆ ಟೋಲ್ಗಳಲ್ಲಿ ಹಾದು ಹೋಗುವಂಥವ್ರಿಗೆ ಎಲ್ಲರಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಬಿಡೋ 2 ವೀಲರ್ ಇರೋರಿಗೆ ಓಕೆ, 4 ವೀಲರ್ ಓಕೆ, ನಮಗೇನು ತೊಂದರೆ ಏನಿಲ್ಲ ಅಂತ ಅಂದ್ಕೊಳ್ಳೋಂಗಿಲ್ಲ. ನೀವು ಬಸ್ಸಲ್ಲಿ ಹೋದರೆ ಟೋಲ್ ಫೀಸ್ ಏನು ಸಂಗ್ರಹ ಮಾಡ್ತಾರಲ್ಲ, ಸೊ ಅದರ ಎಫೆಕ್ಟು ಕೂಡ ನಿಮಗೆ, ಅದರ ದರ ಸೈಲೆಂಟಾಗಿ ನಮಗೆ ಗೊತ್ತೇ ಆಗೋದಿಲ್ಲ. ಜನಸಾಮಾನ್ಯರಿಗೆ ಅಂದರೆ ಪ್ರಯಾಣಿಕರಿಗೆ ಆ ಟೋಲ್ ದರವನ್ನು ಕೂಡ ಆ್ಯಡ್ ಮಾಡಿ ಟಿಕೆಟನ್ನು ಹೆಚ್ಚಳ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದರ ಎಫೆಕ್ಟ್ ಜನಸಾಮಾನ್ಯರಿಗೂ ಕೂಡ, ಅಂದರೆ ಪ್ರಯಾಣಿಕರಿಗೂ ಕೂಡ ತಟ್ಟಲಿದೆ. ಟೋಲ್ ದರದ ಎಫೆಕ್ಟ್ ಕೂಡ ಇರುತ್ತೆ. ಇದರ ಜೊತೆಗೆ ಲಿಫ್ಟ್, 5 ಲಿಫ್ಟ್ಗಳು ಎಲ್ಲೆಲ್ಲಿದ್ದಾವೆ, ಟ್ರಾನ್ಸ್ಫಾರ್ಮರ್ನ ಯಾರ್ಯಾರು ಬಳಕೆ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಏಪ್ರಿಲ್ 1ರಿಂದ ದರ ಏರಿಕೆಯ ಬಿಸಿ ತಟ್ಟಲಿದೆ. ಯಾಕಂದರೆ ರಾಜ್ಯ ಸರ್ಕಾರ ಈ ಹಿಂದೆ, ಅಂದರೆ ಬೆಸ್ಕಾಮ್, ಎಸ್ಕಾಮ್ ಎಲ್ಲ ರಾಜ್ಯದಲ್ಲಿರುವಂಥ ಎಲ್ಲ ಎಸ್ಕಾಮ್ಗಳಿಗೆ ಯಾರ್ಯಾರು ಜನ್ರೇಟರನ್ನು ಬಳಸ್ತಾರೆ, ಅಂದರೆ ನಿಮಗೆ ಟ್ರಾನ್ಸ್ಫಾರ್ಮರ್ಗಳನ್ನು ಬಳಸ್ತಾರೆ, 5 ಲಿಫ್ಟನ್ನು ಯಾರ್ಯಾರು ಬಳಕೆ ಮಾಡ್ತಾ ಇದ್ದಾರೆ ಅಥವಾ ಲಿಫ್ಟ್ ಬಳಕೆ ಮಾಡೋರು ಯಾರ್ಯಾರಿದ್ದಾರೆ ಅದರ ಶುಲ್ಕವನ್ನು ಹೆಚ್ಚು ಮಾಡಿದೆ. ಎಷ್ಟು ಅಂತಂದರೆ, ಈ ಮೊದಲು 800ರಿಂದ 1000 ರೂಪಾಯಿ ಇತ್ತು. ಅದನ್ನು ಏಪ್ರಿಲ್ 1ನೇ ತಾರೀಕಿಂದ ಬರೋಬ್ಬರಿ 8ರಿಂದ 10 ಸಾವಿರದವರೆಗೂ, ಆಲ್ಮೋಸ್ಟ್ 8-10% ದರ ಏರಿಕೆ ಮಾಡಿದೆ ರಾಜ್ಯ ಸರ್ಕಾರ. ಇನ್ನು ಮೇಂಟೆನೆನ್ಸ್ ರೀತಿಯಾಗಿ ನಿಮಗೆ ಎಸ್ಕಾಮ್ನ, ಬೆಸ್ಕಾಮ್ನ ಅಧಿಕಾರಿಗಳು ಯಾರು ಇರ್ತಾರೆ ಅವರು ಬಂದು ಪರಿಶೀಲನೆ ಮಾಡಬೇಕಾಗತ್ತೆ, ಓಕೆ ಮಾಡಬೇಕಾಗತ್ತೆ, ಅಪ್ರೂವ್ ಮಾಡಬೇಕಾಗತ್ತೆ. ಅದರ ಶುಲ್ಕವನ್ನು ಕೂಡ, ನಿಗದಿತ ಶುಲ್ಕ ಇತ್ತಲ್ಲ ಅದನ್ನು ಕೂಡ 6% ಹೆಚ್ಚು ಮಾಡಿದ್ದಾರೆ, 6 ಪಟ್ಟು ಹೆಚ್ಚು ಮಾಡಿದ್ದಾರೆ ಅಂತೇಳಿ ಕೈಗಾರಿಕೋದ್ಯಮಿಗಳು ಭಾಳ ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಬಹಳ ಪ್ರಮುಖವಾಗಿ ನಿಮಗೆ ಏಪ್ರಿಲ್ 1ರಿಂದ ವಾಹನ ಸವಾರರು ಯಾರ್ಯಾರು ಹೊಸ ವಾಹನಗಳನ್ನು ಖರೀದಿ ಮಾಡಲಿದ್ದಾರೆ ಅವರಿಗೆ ಡಬಲ್ ಶಾಕ್ ಇರೋದು. ಒಂದು, ಉಕ್ಕಿನ ಬೆಲೆ ಹೆಚ್ಚಾಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ವಾಹನಗಳ ಬಿಡಿ ಭಾಗಗಳ ದರ ಹೆಚ್ಚಾಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಯಾರು ಖರೀದಿ ಮಾಡ್ತಾ ಇದ್ದಾರಲ್ಲ ವಾಹನವನ್ನು, ಅದರ ಪರ್ಸೆಂಟೇಜ್ ಅಂದರೆ ದರ ಏನಿದೆ ಹೆಚ್ಚಳ ಮಾಡಲಿಕ್ಕೆ ಈಗ ಎಲ್ಲ ಕಂಪನಿಗಳು, ಬಹುತೇಕ
ದೇಶದಲ್ಲಿರುವಂಥ ವಿಶ್ವದಲ್ಲಿರುವಂಥ ವಿಶ್ವದಲ್ಲಿರುವಂಥ ಎಲ್ಲ ಕಾರ್ನ ಕಂಪನಿಗಳು, ಎಲ್ಲ ವಾಹನದ ಕಂಪನಿಗಳು ಈಗ ದರ ಏರಿಕೆ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಇದು ಒಂದು ಶಾಕ್. ಆದರೆ ಇನ್ನೂ ಒಂದು ಭಾಳ ಪ್ರಮುಖವಾದಂಥ ಶಾಕ್ ಏನಂದರೆ, ನಮ್ಮ ರಾಜ್ಯ ಸರ್ಕಾರ ಮತ್ತಿನ್ನೊಂದು ಹೊಸ ತೆರಿಗೆಯನ್ನು ಆ್ಯಡ್ ಮಾಡ್ತಾ ಇದೆ. ಲೈಫ್ ಟೈಮ್ ಟ್ಯಾಕ್ಸನ್ನು ಕಟ್ಟಬೇಕು ಅಂತೇಳಿ. ಉದಾಹರಣೆಗೆ 1 ಲಕ್ಷದಿಂದ 10 ಲಕ್ಷದವರೆಗೂ ಒಂದು ವಾಹನವನ್ನು ತೆಗೆದುಕೊಳ್ತೀರಿ, ಕಾರನ್ನು ತೆಗೆದುಕೊಳ್ತೀರಿ ಅಂತ ಅಂದ್ಕೊಳ್ಳಿ. ನೀವು ಹೆಚ್ಚುವರಿಯಾಗಿ ಈಗ 35ರಿಂದ 55 ಸಾವಿರದವರೆಗೂ ನೀವು ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ ರಾಜ್ಯ ಸರ್ಕಾರಕ್ಕೆ, ಲೈಫ್ ಟೈಮ್ ಟ್ಯಾಕ್ಸ್ ಅಂಥೇಳಿ. ಈ ಲೈಫ್ ಟೈಮ್ ಟ್ಯಾಕ್ಸನ್ನು ಕೂಡ ಕಟ್ಟಬೇಕಾಗತ್ತೆ. ಇನ್ನು 10 ಲಕ್ಷ ಮೇಲ್ಪಟ್ಟಿರುವಂಥ ಯೆಲ್ಲೋ ಬೋರ್ಡ್ ವಾಹನಗಳೇನಿದ್ದಾವೆ ಅವರು 11% ಲೈಫ್ ಟೈಮ್ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಇದೆಲ್ಲದು ಕೂಡ ಹೇಳ್ತಾ ಇರೋದು ನಾನು, ಯೆಲ್ಲೋ ಬೋರ್ಡ್ ವಾಹನ ಯಾರು ಖರೀದಿ ಮಾಡ್ತಾ ಇದ್ದಾರಲ್ಲ ಅವರಿಗೆ ಇದರ ಎಫೆಕ್ಟ್ ಆಗ್ತಾ ಇದೆ. ಇದಕ್ಕೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಇದು ಕಷ್ಟ ಆಗುತ್ತೆ, ನಮಗೆ ಅವಕಾಶ ಆಗೋದಿಲ್ಲ, ದಯಮಾಡಿ ಇದನ್ನು ತೆಗೀರಿ ಅಂಥೇಳಿ ಕೇಳ್ತಾ ಇದ್ದಾರೆ. ಬಟ್ ಯೆಲ್ಲೋ ಬೋರ್ಡ್ಗೆ ಕಾರನ್ನೇ ನಂಬಿಕೊಂಡು, ಒಂದು ಆಟೋನೇ ನಂಬಿಕೊಂಡು ಅಥವಾ ಇನ್ಯಾವುದೋ ನಂಬಿಕೊಂಡು ಖರೀದಿ ಮಾಡಲಿಕ್ಕೆ ಹೋಗ್ತಾರೆ. ಯಾಕಂದರೆ ಆಟೋ ಖರೀದಿ ಮಾಡಿದ್ರೂ ಕೂಡ ಈಗ ನಿಮಗೆ 2.5ರಿಂದ 3 ಲಕ್ಷ ಮಿನಿಮಮ್ ಬೇಕಾಗತ್ತೆ. ಸೊ ಅಂಥವ್ರಿಗೂ ಕೂಡ ಭಾಳ ಕಷ್ಟ ಆಗ್ತಾ ಇದೆ. ಈ ರೀತಿಯಾದಂಥ ಲೈಫ್ ಟೈಮ್ ಟ್ಯಾಕ್ಸನ್ನು ಕೂಡ ಈಗ ಸರ್ಕಾರ ಶುರು ಮಾಡ್ತಾ ಇರೋದು. ಇನ್ನು ಇದರ ಜೊತೆಗೆ ಮುಂದೆ ಮತ್ತಾವ್ಯಾವ ದರ ಹೆಚ್ಚಳ ಆಗ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತಿದ್ದೀನಿ. ಮೊದಲನೇದಾಗಿ ಬೆಂಗಳೂರಲ್ಲಿ ಕಾವೇರಿ ನೀರನ್ನು ಯಾರ್ಯಾರು ಬಳಕೆ ಮಾಡ್ತಾ ಇದ್ದಾರಲ್ಲ ಅವರೆಲ್ಲರಿಗೂ ಕೂಡ ಕಾವೇರಿ ನೀರಿನ ದರ ಹೆಚ್ಚಳ ಮಾಡ್ತೇವೆ ಅಂತೇಳಿ ಕಳೆದ 2 ತಿಂಗಳಿಂದನೂ ಕೂಡ ಸರ್ಕಾರ ಹೇಳ್ತಾ ಇದೆ. CM DK ಶಿವಕುಮಾರ್ ಕೂಡ ಈ ಬಗ್ಗೆ ಹೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಿಮಗೆ ಪ್ರತಿ ಲೀಟರ್ಗೆ ಇಂತಿಷ್ಟು ಅಂತೇಳಿ ದರ ಏರಿಕೆ ಮಾಡೋದಂತೂ ಫಿಕ್ಸ್, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. CM DK ಶಿವಕುಮಾರ್ ಅವರು ಕೂಡ ನೀರಿನ ದರ ಹೆಚ್ಚಳ ಮಾಡ್ತೇವೆ ಅಂತಲೂ ಹೇಳಿದ್ದಾರೆ. ಅದು ಏಪ್ರಿಲ್ ತಿಂಗಳ ಅಂತ್ಯದ ಒಳಗಡೆ ಇದು ಘೋಷಣೆ ಆಗುವಂಥ ಬಹುತೇಕ ಸಾಧ್ಯತೆ ಇದೆ. ಎರಡನೇದು, ಮೇ ತಿಂಗಳ ಮೊದಲನೇ ದಿನದಿಂದ ATM ಅಲ್ಲಿ ಹಣ ವಿಡ್ರಾ ಮಾಡ್ಕೊಳ್ಳಿಕ್ಕೆ 5 ಸರಿ ಅವಕಾಶ ಇತ್ತು. ಫ್ರೀಯಾಗಿ ನಿಮ್ಮ ಬ್ಯಾಂಕಲ್ಲಿ 5 ಸರಿ ನೀವು ಹಣ ವಿಡ್ರಾ ಮಾಡ್ಕೋಬೋದಾಯಿತು. ಬಟ್ ಇನ್ನು ಮುಂದೆ ಏನಂದರೆ, ಗ್ರಾಹಕರಿಗೆ ಶಾಕಿಂಗ್ ನ್ಯೂಸ್ ಏನಂದರೆ, ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಾ ಇರೋದು, ಇಲ್ಲ ಆ ರೀತಿ ಆಗೋದಿಲ್ಲ, ನೀವು ATM ಅಲ್ಲಿ ವಿಡ್ರಾ ಮಾಡ್ಕೋಬೇಕು ಅನ್ನೋದಾದರೆ 2 ರೂಪಾಯಿ ನೀವು ಕಟ್ಟಬೇಕಾಗತ್ತೆ. 2 ರೂಪಾಯಿಯನ್ನು ಹೆಚ್ಚಳ ಮಾಡಿದೆ ಅಂಥೇಳಿ ಈಗ ಹೇಳ್ತಾ ಇದೆ ಹೊಸ ನಿಯಮ. ಸೊ ಇದು ಕೂಡ ನಮ್ಮ ಹಣವನ್ನು ನಾವು ನಮ್ಮ ಬ್ಯಾಂಕಲ್ಲಿ ವಿಡ್ರಾ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲದಿರೋಂಥದ್ದು. ಅಂದರೆ ವಿಡ್ರಾ ಮಾಡಿಕೊಂಡ್ರೆ ಹಣವನ್ನು ನಾವು ಕಟ್ಟಬೇಕಾಗತ್ತೆ. ಇದು ಹೇಳ್ತಾ ಇರೋದು ಏನಂದರೆ, ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿ ಡಿಜಿಟಲ್ ಪೇಮೆಂಟಿಗೆ ಹೆಚ್ಚು ಒತ್ತು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಎಲ್ಲರೂ ಕೂಡ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಈಗಲೂ ಕೂಡ ಎಲ್ಲದೋ ಪಾಸಿಬಿಲಿಟೀಸ್ ಇದೆಯಾ? ವಿಡ್ರಾ ಮಾಡಿಕೊಳ್ಳೇಬೇಕಾಗತ್ತೆ. ಹಣ ನಗದು ತೆಗೆದುಕೊಂಡು ಬೇರೆ ಯಾರ್ಯಾರಿಗೆ ಕೊಡೋದೇನಿದೆಯೋ ಅವುಗಳನ್ನು ಕೆಲವನ್ನ ನೀವು ಫಿಸಿಕಲಿ ಕೊಡಲೇಬೇಕಾಗತ್ತೆ, ಕ್ಯಾಶನ್ನು ತೆಗೆದುಕೊಂಡು. ಸೊ ಅದಕ್ಕೆ ಈಗ ಕಡಿವಾಣ ಹಾಕ್ತಾ ಇದೆ. ಡಿಜಿಟಲ್ ಪೇಮೆಂಟ್ಗೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಮಾಡ್ತಿದ್ದಂಗಿದೆ ಈ ಹೊಸ ರೂಲ್ಸು. ಇದರ ಜೊತೆಗೆ ಇನ್ನೂ ಒಂದು ಆಟೋ ಮೀಟರ್ ಫಿಕ್ಸೆಡ್ ದರ ಏನಿದೆ ಇದು ಹೆಚ್ಚಳ ಆಗಬೇಕು ಅಂಥೇಳಿ ಕೆಲ ಆಟೋ ಸಂಘಟನೆಗಳು ಒತ್ತಾಯ ಮಾಡ್ತಾ ಇದ್ದಾವೆ. ಕೆಲ ಆಟೋ ಸಂಘಟನೆಗಳು ಬೇಡ ಈಗಿನ ರೇಟೇ ಸಾಕು, ಜನರು ಕೊಟ್ಟರೆ ಸಾಕು, ಎಲ್ಲ ರೇಟ್ ಜಾಸ್ತಿ ಆಗಿದ್ದಾವೆ, ಜನ ಆಟೋ ಆದರೂ ಹತ್ತಬೇಕಲ್ಲ ಸ್ವಾಮಿ ಅಂಥೇಳಿ ಹೇಳೋರ ಸಂಖ್ಯೆನೂ ಕೂಡ, ಹೇಳೋ ಸಂಘಟನೆಗಳ ಸಂಖ್ಯೆನೂ ಕೂಡ ಇದೆ. ಈ ಬಗ್ಗೆ ನಿಮಗೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆನೂ ಕೂಡ ಆಗಬೇಕಾಗಿದೆ. ಈಗಾಗಲೇ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಸಭೆನೂ ಕೂಡ ಆಗಿದೆ. ಅವ್ರು ಹೇಳ್ತಾ ಇರೋದೇನೆಂದರೆ, 30 ರೂಪಾಯಿ ಇದೆಯಲ್ಲ ಅದನ್ನು ಫಿಕ್ಸೆಡ್ 40 ರೂಪಾಯಿ ಮಾಡಿ ಅಂಥೇಳಿ ಕೇಳ್ತಾ ಇದ್ದಾರೆ. DC ಅವರು ಒಂದು ಸಭೆಯನ್ನು ನಡೆಸಿ ಈ ಬಗ್ಗೆ ನಿರ್ಧಾರನ ಕೈಗೊಳ್ಳಬೇಕು. ಏಪ್ರಿಲ್ ತಿಂಗಳು ಅಲ್ಲದೇ ಇದ್ರೂ ಮುಂದೆ ಮೇ ತಿಂಗಳ ಅಂತ್ಯದ ವೇಳೆಗೆ ಆಟೋ ಫಿಕ್ಸೆಡ್ ದರ ಏನಿದೆ ಅದು ಕೂಡ, ಫೇರ್ ಚಾರ್ಜಸ್ಸು ಕೂಡ ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಯಾವ್ಯಾವ ದರಗಳು ಹೆಚ್ಚಳ ಆಗಿದೆ ಅನ್ನೋದನ್ನು ಕೂಡ ಗಮನಕ್ಕೆ ತರಿಸ್ಬಿಡ್ತೀನಿ. ಒಂದು, ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಗಿದೆ. ಎರಡನೇದು, ಮೆಟ್ರೋ ದರ ಹೆಚ್ಚಳ ಆಗಿದೆ. ಅದು ಯಾವ ಲೆವೆಲ್ಗೆ ಅಂದರೆ 100%ವರೆಗೂ 120%ವರೆಗೂ ದರ ಹೆಚ್ಚಳ ಆಯಿತು. ಈ ಬಗ್ಗೆ ಆಕ್ರೋಶ ವ್ಯಕ್ತವಾಯಿತು. ಒಂದಷ್ಟು ಕಡಿಮೆ ಮಾಡ್ತೀವಿ ಅಂತಲೂ ಹೇಳಿದರು, ಆದರೆ ವಾಸ್ತವವಾಗಿ ಕಡಿಮೆ ಆಗಿಲ್ಲ. ಸ್ಟೇಜ್ ಬೈ ಸ್ಟೇಜ್ ನೋಡಿಕೊಂಡು ಲಾಂಗ್ ಯಾರು ಕೊನೆಯ ತಂಗುದಾಣಕ್ಕೆ ಯಾರ್ಯಾರು ಹೋಗ್ತಾರಲ್ಲ, ಲಾಂಗ್ ಟ್ರಾವೆಲ್ ಮಾಡೋರಿಗೆ ಅನುಕೂಲ ಆಗ್ತಿರ್ಬೋದು. ಬಟ್ ಶಾರ್ಟ್ ಹೋಗುವಂಥವ್ರಿಗೆ, ಮೆಟ್ರೋ ಪ್ರಯಾಣಿಕರಿಗೆ ಇದು ಅನಾನುಕೂಲ ಆಗ್ತಾ ಇದೆ. ಹಿಂದೆಂದೂ ಕೂಡ ಈ ರೀತಿಯಾದಂಥ ದರ ಏರಿಕೆ ಮಾಡಿದ್ದಿಲ್ಲ. ಆ ರೀತಿಯಾದಂಥ ಏರಿಕೆ ದರವನ್ನು ಮಾಡಿದ್ದಾರೆ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರದವ್ರ ಮೇಲೆ
ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರು ಮಾತ್ರ ದರ ಏರಿಕೆಯ ಬಿಸಿಯನ್ನು ನಿಜವಾಗ್ಲೂ ಕೂಡ ತಿಂತಾ ಇದ್ದಾರೆ. ಆ ರೀತಿಯಾದಂಥ ಪರಿಸ್ಥಿತಿ ಬಂದಿದೆ. ಇನ್ನು ನಿಮಗೆ KSRTC, BMTC, KKRTC, NWRTC ರಾಜ್ಯದಲ್ಲಿರುವಂಥ 4 ಸರ್ಕಾರಿ ನಿಗಮಗಳೇನಿದ್ದಾವೆ, ಸಾರಿಗೆ ನಿಗಮಗಳು, ಆ ನಿಗಮಗಳಲ್ಲಿ ಈಗ ಪ್ರಯಾಣ ಮಾಡ್ತಿರೋರು 15%, ಅದರಲ್ಲೂ ಕೂಡ ಪುರುಷರು. ಯಾಕಂದರೆ ಮಹಿಳೆಯರಿಗೆ ಶಕ್ತಿ ಯೋಜನೆ ಇರೋ ಕಾರಣಕ್ಕಾಗಿ ಅದರ ಎಫೆಕ್ಟ್ ಆಗ್ತಾ ಇಲ್ಲ. ಆದರೆ ಅಂತಾರಾಜ್ಯ ವಾಹನಗಳಲ್ಲಿ ಹೋಗುವಂಥ ಮಹಿಳೆಯರಿಗೂ ಕೂಡ ಎಫೆಕ್ಟ್ ಆಗ್ತಾ ಇದೆ. 15% ದರ ಏರಿಕೆಯನ್ನು ಮಾಡಿದ್ದಾರೆ. ಇದರ ಜೊತೆಗೆ ವಿದ್ಯುತ್ ದರ ಫಿಕ್ಸೆಡ್ ಶುಲ್ಕ ಹೆಚ್ಚಳ ಆಗಿರೋದ್ರ ಬಗ್ಗೆನೂ ಮಾಹಿತಿ ಕೊಟ್ಟೆ. ಆಸ್ತಿ ನೋಂದಣಿಯ ದರನೂ ಕೂಡ ಬಹಳಷ್ಟು ಹೆಚ್ಚಾಗಿದೆ. ಆಲ್ಮೋಸ್ಟ್ ನಿಮಗೆ 60-70%ವರೆಗೂ ಹೆಚ್ಚಳ ಆಗಿದೆ. ಮುದ್ರಾಂಕದ ಫೀಸ್ ಇರ್ಬೋದು, ಡೆತ್ ಸರ್ಟಿಫಿಕೇಟ್ ತೆಗೆದುಕೊಳ್ಳೋಕ್ಕೂ ಕೂಡ 50 ರೂಪಾಯಿ ಮಾಡಿದ್ದಾರೆ. ಒಂದು ಡೆತ್ ಸರ್ಟಿಫಿಕೇಟ್ ತೊಗೋಬೇಕಾದ್ರೆ 50 ರೂಪಾಯಿ. ಈ ಮೊದಲು ಇದ್ದಿದ್ದು 5 ರೂಪಾಯಿ ಫ್ರೀಯಾಗೂ ಕೂಡ ಕೊಡ್ತಾಯಿದ್ರು. ಈಗ ಆಗಿಲ್ಲ, ಪರಿಸ್ಥಿತಿ ಬದಲಾಗಿದೆ. ಎಲ್ಲದೂ ಕೂಡ ದರ ಹೆಚ್ಚಳ ಮಾಡಿರೋದು. ಕೈಗಾರಿಕೆಗಳಿಗೆ ಇನ್ನೂ ಒಂದು ಕೈಗಾರಿಕೆಗಳು ಹೇಳ್ತಾ ಇರೋದು, ಇವರು ನೌಕರರಿಗೆ ಪಿಂಚಣಿ ಗ್ರಾಚ್ಯುಟಿ ಹೆಸರಲ್ಲಿ ವಿದ್ಯುತ್ ದರ ಹೆಚ್ಚಳ ಮಾಡಿದ್ದಾರೆ. 1 ಯೂನಿಟ್ಗೆ 36 ಪೈಸದವರೆಗೂ ಕೂಡ ನಾವು ಯಾಕೆ ಕೊಡಬೇಕು ಅಂಥೇಳಿ ಪ್ರಶ್ನೆನ ಮಾಡ್ತಾ ಇದ್ದಾರೆ. ಮೊದಲೇ ನಾವು ಸಂಕಷ್ಟದಲ್ಲಿದ್ದೀವಿ. ಕೈಗಾರಿಕೆಗಳು ಬೇರೆ ರಾಜ್ಯಗಳಿಗೆ, ನೆರೆ ರಾಜ್ಯಗಳಿಗೆ ಹೋಗ್ತಾ ಇದ್ದಾವೆ. ಬೌಂಡ್ರಿಯಲ್ಲಿರುವಂಥ ಈಗ ಉದಾಹರಣೆ ಬೆಂಗಳೂರಲ್ಲಿದ್ದರೆ ಹೊಸೂರು ಕಡೆಗೆ ಹೋಗ್ತಾ ಇದ್ದಾವೆ. ಈ ಕಡೆಗೆ ನಿಮಗೆ ಚಿಕ್ಕಬಳ್ಳಾಪುರ ದಾಟಿದರೆ ಆಂಧ್ರ ಕಡೆಗೆ ಹೋಗ್ತಾ ಇದ್ದಾವೆ. ಗೌರಿಬಿದನೂರು ಆ ಕಡೆ ದಾಟಿದರೆ ನಿಮಗೆ ಆಂಧ್ರನೇ ಬರೋದು. ಸೊ ಈ ರೀತಿಯಾಗಿ ಗಡಿ ಭಾಗಗಳಿಗೆ ಹೋಗ್ತಾ ಇದ್ದಾವೆ ಕೈಗಾರಿಕೆಗಳು. ಯಾಕಂದರೆ ಪ್ರತಿಯೊಂದಕ್ಕೂ ಕೂಡ ದರ ಏರಿಸ್ತಾ ಹೋದರೆ ಹೇಗೆ ಜೀವನ ಮಾಡಬೇಕು, ಹೇಗೆ ವ್ಯಾಪಾರ ವಹಿವಾಟು ಮಾಡಬೇಕು ಅಂತೇಳಿ ಪ್ರಶ್ನೆನ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಮದ್ಯಪ್ರಿಯರಿಗೂ ಕೂಡ ನಿಮಗೆ ಬಿಯರ್ ದರ ಏರಿಕೆ ಮಾಡಿದ್ದು ಕೂಡ ಎಲ್ಲರಿಗೂ ಕೂಡ ಗೊತ್ತಿದೆ. ಈ ರೀತಿಯಾಗಿ ಯಾವ ದರಗಳು ಏಪ್ರಿಲ್ 1ರಿಂದ ಅಂದರೆ ಇಂದಿನಿಂದ ಜಾರಿ ಆಗಲಿದೆ, ಪರಿಷ್ಕೃತ ದರಗಳು, ಅದರ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ. ಈ ಹಿಂದೆ ಯಾವ್ಯಾವ ದರ ಏರಿಕೆ ಆಗಿದ್ವು ಅದರ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ. ಇನ್ನು ಯಾವ ದರಗಳು ಏರಿಕೆ ಆಗಲಿದೆ ಅದರ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂಥೇಳಿ ಭಾವಿಸ್ತೇನೆ. ಕ್ಯಾಮ್ರಾ ಪರ್ಸನ್ನ ಕೊಂಡಾಯ ಜೊತೆ ಶರಣು ಹಂಪಿ, ನ್ಯೂಸ್ 18.